ಜಿಂಕೆ ಹತ್ತಿರ ಬಂದ ತಕ್ಷಣ ಬರ್ಚಿಯನ್ನು ಬಲವಾಗಿ ಹೊಡೆದು ಬೀಳಿಸುತ್ತಿದ್ದರು. ಆದಿ ಮನುಷ್ಯರು ಮರದ ಕೊಂಬೆಗಳು, ಕಟ್ಟಿಗೆ ಮತ್ತು ಎಲೆಗಳಿಂದ ತಾತ್ಕಾಲಿಕ ಮನೆಗಳನ್ನು ತಯಾರಿಸುತ್ತಿದ್ದರು. ಅಡಿಪಾಯ ಹಾಕುವುದು, ಗಟ್ಟಿಯಾದ ಕೊಂಬೆಗಳನ್ನು ನೆಲದಲ್ಲಿ ಅಳವಡಿಸಿ ಚೌಕಾಕಾರದ ಅಥವಾ ವೃತ್ತಾಕಾರದ ಆಕಾರ ಮಾಡುತ್ತಿದ್ದರು. ಮರದ ಕೊಂಬೆ ಸಂಗ್ರಹ, ಕಾಡಿನಿಂದ ದೊಡ್ಡ ಕೊಂಬೆಗಳನ್ನು ಮತ್ತು ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ಅಗ್ನಿ ಆವಿಷ್ಕಾರ, ಅಗ್ನಿಯ ನಿಯಂತ್ರಿತ ಬಳಕೆ ಸುಮಾರು 1.5 ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಇದು ಆಹಾರ ಬೇಯಿಸಲು, ಚಳಿ ತಡೆಯಲು ಹಾಗೂ ಪ್ರಾಣಿ, ಹುಲಿ ಮುಂತಾದವುಗಳಿಂದ ರಕ್ಷಣೆಗೆ ಸಹಾಯಕವಾಯಿತು. ಪವರ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುತ್ತಲಿನ ಪರಿಸರವನ್ನು ಮರಕ್ಕೆ ಹತ್ತಿ ವೀಕ್ಷಿಸುತ್ತಿದ್ದರು. ಸುರಕ್ಷತೆ, ಬೆಳಕಿನ ಜೊತೆಗೆ ಬೆಂಕಿ ಕಾಡು ಮೃಗಗಳಿಂದ ರಕ್ಷಣೆಯನ್ನು ಕೂಡ ನೀಡಿತು. ಕೆಲವರು ಬೆಂಕಿ ಹಿಡಿದು ಹುಲಿಯನ್ನು ಓಡಿಸುತ್ತಿದ್ದರು. ಗುಂಪಿನಲ್ಲಿ ಬೇಟೆ, ಹುಲಿ ಬಲಿಷ್ಠ ಹಾಗೂ ಅಪಾಯಕಾರಿ ಪ್ರಾಣಿ. ಅದನ್ನು ಒಬ್ಬನೇ ಬೇಟೆ ಮಾಡುವುದು ಅಸಾಧ್ಯ. ಹಲವರು ಸೇರಿ ತಂತ್ರ ರೂಪಿಸುತ್ತಿದ್ದರು. ಚರ್ಮ ಉಪಯೋಗ, ಪ್ರಾಣಿಯ ಚರ್ಮವನ್ನು ಬಟ್ಟೆ, ಹಾಸಿಗೆ, ಮಳೆ, ಗಾಳಿ ತಡೆಯಲು ವಸ್ತ್ರವಾಗಿ ಬಳಸುತ್ತಿದ್ದರು. ಆಯುಧವನ್ನು ತಯಾರಿಸುತ್ತಿದ್ದರು. ಕೆಲವರು ಜಿಂಕೆಯನ್ನು ಓಡಿಸುತ್ತಿದ್ದರು. ಜಿಂಕೆ ಹತ್ತಿರ ಬಂದ ತಕ್ಷಣ ಬರ್ಚಿಯನ್ನು ಬಲವಾಗಿ ಹೊಡೆದು ಬೀಳಿಸುತ್ತಿದ್ದರು. ಬೇರೆ ಬೇಟೆಗಾರರ ಸಹಾಯ, ಬರ್ಚಿ ತಗುಲಿ ಜಿಂಕೆ ಕುಸಿದು ಬಿದ್ದ ತಕ್ಷಣ ಇತರರು ಸೇರಿ ಮತ್ತೆ ಬರ್ಚಿಯಿಂದ ಹೊಡೆದುಕೊಳ್ಳುತ್ತಿದ್ದರು. ಮೃತ ಪ್ರಾಣಿಯನ್ನು ಹೊತ್ತು ತರುವುದು, ಬೇಟೆಯಾದ ಪ್ರಾಣಿಯನ್ನು ಗುಂಪಿನ ಸಹಾಯದಿಂದ ತಲೆಯ ಮೇಲೆ ಇಟ್ಟುಕೊಂಡು ಮನೆಗೆ ತರುತ್ತಿದ್ದರು. ಅದೇ ರೀತಿ ಮಾಂಸವನ್ನು ಬೇಯಿಸಿ ತಿನ್ನಲು ಪ್ರಾರಂಭಿಸಿದರು. ಬೆಂಕಿಯ ಸುತ್ತ ಕುಳಿತುಕೊಂಡು ಮಾತನಾಡುವುದು, ಆಹಾರ ಹಂಚಿಕೊಳ್ಳುವುದು, ಕತೆ ಹೇಳುವುದು ಮಾನವನ ಸಹಜ ಜೀವನದ ಭಾಗವಾಯಿತು.
ಪವರ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೊಡಿ. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.